ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ಸೊ ಈಗ ಕೆಲವೊಂದಷ್ಟು ಲೇಡೀಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋಣ ಅಂದ್ಕೊಂಡಿದ್ವಿ. ಸೊ ಇವತ್ತು ಆ ವಿಚಾರ ತೊಗೊಂಬಿಡೋಣ. ಸ್ಪೆಷಲಿ ಕೆಲವೊಂದು ಕೇಸ್ಗಳನ್ನ ಲೇಡೀಸು ಕೇಸ್ಗಳು ಜಾಸ್ತಿ ನಿಮ್ಮ ಹತ್ರ ಬರ್ತಾ ಇದ್ದಾವೆ. ಈ ಅಂದರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ತೊಂದರೆ, ಅದು ಬಿಟ್ಟು ಇನ್ನೂ ಕೆಲವೊಂದು ಪರ್ಸ್ನಲ್ ಸಮಸ್ಯೆಗಳು ಲೇಡೀಸ್ದು, ಅವು ಹೊರಗಡೆ ಅವರು ಹೇಳೋಕ್ಕೂ ಆಗಲ್ಲ. ಮತ್ತು ಆಸ್ಪತ್ರೆಗಳಲ್ಲಿ ಅವುಗಳಿಗೆ ಸರಿಯಾದ ಟ್ರೀಟ್ಮೆಂಟು ಸಿಗಲ್ಲ. ಟ್ರೀಟ್ಮೆಂಟ್ ತೊಗೊಂಡ್ರು ಫೇಲ್ಯೂರ್ ಆಗಿರ್ತವೆ. ಸೊ ಇಂಥ ಕೇಸ್ಗಳನ್ನ ನೀವು ಅಟೆಂಡ್ ಮಾಡಿ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ಇನ್ನು ಕೆಲವು ವಿಚಾರಗಳಲ್ಲಿ ಕೆಲವೊಂದು ಗರ್ಭಕೋಶನ ತೆಗಿಬೇಕು ಅಂತೇಳಿ ತೆಗೆದುಹಾಕಿದ ಮೇಲೆ ಆಮೇಲೆ ಆ ಸಮಸ್ಯೆ ಸರಿ ಹೋಯ್ತಾ ಅಂತ ನೋಡೋಕೆ ಹೋದರೆ ಸೇಮ್ ಸಮಸ್ಯೆ ಹಂಗೆ ಇರುತ್ತೆ. ಸೊ ಈ ಒಂದು ವಿಚಾರನ ಸೀರಿಯಸ್ಸಾಗಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು ಅಂತ ಹೇಳಿದ್ರಿ. ಸೊ ಇವತ್ತು ವಿಡಿಯೋದಲ್ಲಿ ಮಾತಾಡೋಣ. ಸೊ ಯಾವೆಲ್ಲ ಸಮಸ್ಯೆಗಳು ನಿಮ್ಮ ಹತ್ರ ಬರ್ತಾ ಇದ್ದಾವೆ ಲೇಡೀಸ್ಗೆ ಸಂಬಂಧಪಟ್ಟಂತೆ? ಸರ್, ತುಂಬ ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ. ನನಗೆ 15 ದಿವಸ ಗಂಟನೂ ಹೋಗುತ್ತೆ, ಇಲ್ಲ ತಿಂಗಳ ಗಂಟನೂ ಹೋಗ್ತಾ ಇರುತ್ತೆ. ಮತ್ತು ಅವಾಗವಾಗ ಒಂದು ವಾರ ಆದರೆ ಮತ್ತೊಂದು ವಾರ ಆಗ್ತಾನೆ ಇರ್ತೀನಿ. ಅದನ್ನು ತಿಂಗಳಿಗೊಂದ್ಸರಿ ಆಗೋದಿಲ್ಲ ನಂದು. ಈ ಥರ ಆಗುತ್ತೆ ಅಂತ ಪ್ರಾಬ್ಲಮ್ ಬರುತ್ತೆ. ಇನ್ನೊಂದು ಕೆಳಗಡೆ ಹೊಟ್ಟೆಲಿ ಕಳ್ಳ ಥರ ಅವ್ರಿಗೆ ಗಡ್ಡೆ ಥರ ಆಗ್ಬಿಟ್ಟು ಅದೊಂಥರ ನೋವು ಬರ್ತಾ ಇರುತ್ತೆ. ಅಲ್ಲೆಲ್ಲೇ ಗಡ್ಡೆ ಥರ ಆಗ್ಬಿಟ್ಟು ಅದೊಂಥರ ನೋವು, ಇದೊಂಥರ ನೋವು ಆದ್ರೆ ಅದೊಂಥರ ನೋವು, ಈ ಥರ ಸಮಸ್ಯೆಗಳು. ಮತ್ತು ಮೇಲ್ಗಡೆ ಇಲ್ಲಿ ಬಂದು ಗ್ಯಾಸ್ಟ್ರಿಕ್ ಥರ, ಇಲ್ಲಿ ಥರ ಗ್ಯಾಸ್ಟ್ರಿಕ್ ಥರ ಇದೊಂಥರ ನೋವು ಬರುತ್ತೆ. ಜಾಸ್ತಿ ಬರೋದು ನನಗೆ ಈ ಬಿಲ್ಡಿಂಗ್ ಹೋಗುತ್ತಲ್ವ, ಅದ್ರ ಬಗ್ಗೆ ಜಾಸ್ತಿ ಬರುತ್ತೆ. ಇವೆಲ್ಲ ಮಾಮೂಲಿ ಬೇಗ ವಾಸಿ ಮಾಡಿಬಿಡ್ತೀವಿ. ಈ ಬಿಲ್ಡಿಂಗ್ ಹೋಗೋದು ಸ್ವಲ್ಪ ನಾವು ನೋಡಿದಾಗ ಅಲ್ಲಿ ಒಂದು 5 ಕಾರಣ ಬರ್ತದೆ ಸರ್. ಅದಕ್ಕೆ ನಾನು ಫಸ್ಟು ಏನು ಕಾರಣದಿಂದ ಇವೆಲ್ಲ ಬರುತ್ತಂತ ಹೇಳ್ಬಿಡ್ತೀನಿ. ಫಸ್ಟ್ ಕಾರಣ ಬಂದು ದೈವಶಾಪ. ದೈವಶಾಪದಿಂದ ಮೇನ್ ಅದು ಬರುತ್ತೆ. ಆಮೇಲೆ ಇನ್ನೊಂದು ಮಾಟ ಮಂತ್ರದಿಂದ ಬರುತ್ತೆ. ಮತ್ತೊಂದು ಹೊಟ್ಟೆಯಲ್ಲಿ ಮದ್ದಿಡ್ ಹಾಕಿದ್ರೆ ಬರುತ್ತೆ. ಇನ್ನೊಂದು ಈಗ ಅಲ್ಲಿಗೆ ಇಲ್ಲಿಗೆ ದೇವಸ್ಥಾನಗಳಿಗೆ ಹೋಗ್ತಾರೆ, ಸ್ಟೂರ್ ಅಂತ ಹೋಗ್ತಾರೆ, ದೇವಸ್ಥಾನಕ್ಕಂತ ಹೋಗ್ತಾರೆ ಎಲ್ಲ ಕಡೆಗೂ. ಆ ಟೈಮಲ್ಲಿ ಈಗ ಮುಟ್ಟಾಗಿರ್ತಾರೆ. ಮುಟ್ಟಾಗಿದಾಗ ಏನು ಮಾಡ್ತಾರಂದ್ರೆ, ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಇನ್ನು ಹೆಂಗೆ ನಾವು ದೇವಸ್ಥಾನ ದರ್ಶನ ಮಾಡ್ಲಂಗೆ ಹೋಗೋಕ್ಕಾಗುತ್ತೆ? ಹೆಣ್ ದೇವ್ರ ತಾನೆ, ಅದು ಹೆಣ್ ತಾನೆ, ನಡಿತೈತಿ, ಹೋಗಿ ದರ್ಶನ ಮಾಡ್ಕೊಂಡು ಹೋದ್ರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಶಾಪ ತಟ್ಟುತ್ತೆ. ಅದು ಅಂದ್ರೆ ಅದು ಮಾಡಬಾರ್ದಿತ್ತು, ಆ ಟೈಮ್ ಮಾಡಬಾರ್ದು. ಅದು ಬಂದ್ಬಿಡ್ಬೇಕು, ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಬಂದ್ಬಿಡ್ಬೇಕು. ಅದು ಶಾಪ ತಟ್ಟಲ್ಲ, ಏನಾಗಲ್ಲ. ಯಾಕೆ ಶಾಪ ತಟ್ಟುತ್ತಂದ್ರೆ, ಇವರು ಒಂದು ಗುಂಪಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಮಡಿಯಿಂದ ಸುಮಾರು ಜನ ಬಂದಿರ್ತಾರೆ. ಮಡಿಯಿಂದ ಎಷ್ಟೋ ವರ್ಷಗಳಿಂದ ಅವರು ದರ್ಶನ ಮಾಡ್ಬೇಕಂತಿದ್ದವರು ಇರ್ತಾರೆ, ಹರಕೆಗಳು ಇರ್ತವೆ, ನಾನಾ ರೀತಿಗಳು ಇರ್ತವೆ ಅವ್ರದೆಲ್ಲ. ಅಂತವ್ರು ಏನ್ ಮಾಡ್ತಾರೆ, ಇವ್ರು ಟಚ್ ಮಾಡ್ಬಿಡ್ತಾರೆ, ತಳ್ಕೊಂಡು ಹೋಗೋದು, ಆಮೇಲೆ ಸ್ವಲ್ಪ ಮುಂದೆ ಹೋಗೋ ಅಂತ ಹೇಳೋದು, ಇವ್ರು ಅವ್ರನ್ನ ಟಚ್ ಮಾಡೋದು, ಇವ್ರ ಬಟ್ಟೆಗಳವ್ರನ್ನ ಟಚ್ ಆಗೋದು. ಇದಾಗಿ ಅವಾಗ ಏನಾಗುತ್ತೆ, ಇವರಿಗೆ ಈ ಶಾಪ ತಟ್ಟುತ್ತೆ. ಅವರು ಪುಣ್ಯ, ಅವರದ್ದು ಒಂದು ಶಿಸ್ತು, ಮಡಿ ಇಲ್ಲಿಂದ ಅದು ಅವ್ರದ್ದು ಹಾಳಾಗುತ್ತೆ ಸರ್. ಅವ್ರಿಗೂ ಅವ್ರದ್ದು ದರ್ಶನ ಮಾಡಿದ್ರು ಅವ್ರಿಗೆ ಪ್ರಯೋಜನ ಇಲ್ಲ. ಇವ್ರ ಮುಟ್ಟಿದ ಮೇಲೆ ಅದು ಮಾಡಿದೆ ಹೇಳ್ತಾರೆ, ಅದೆಲ್ಲ ಏನಿಲ್ಲ ಇದಿಲ್ಲ ಅಂತಾರೆ. ಇವಾಗ ನಾನು ಹೇಳೋದನ್ನ ಸರಿಯಾಗಿ ಕೇಳ್ಕೊಳ್ಳಿ. ಯಾಕಂದ್ರೆ ಎಲ್ಲಿಂದ ಶಾಪ ಬರುತ್ತೆ, ಲೇಡೀಸ್ಗೆ ಎಲ್ಲಿಂದ ಹೊಟ್ಟೆ ನೋವು ಬರುತ್ತೆ, ಇದ್ರ ಬಗ್ಗೆ ನಾನು ಕ್ಲೀನಾಗಿ ಹೇಳ್ತೀನಿ ನಿಮ್ಗೆ. ನಾನು ನೀವು ಹೇಳಿದ್ದು ಸತ್ಯನೇ. ಕೆಲವೊಂದಷ್ಟು ವಿಚಾರಗಳು ಅಂದ್ರೆ ಬುದ್ಧಿವಂತರೇ. ಯಾಕಂದ್ರೆ ಈಗ ಮುಟ್ಟು ಅನ್ನೋದು ಅದು ಸಾಮಾನ್ಯ ಹೆಣ್ಮಕ್ಳಿಗೆ. ಮತ್ತೆ ದೈವಗಳು ಕೂಡ, ಹೆಣ್ಣು ದೇವರುಗಳು ಕೂಡ ಅದು ಸಾಮಾನ್ಯ, ಅವ್ರಿಗೆ ಗೊತ್ತಿರುತ್ತೆ. ಈಗ ಎಲ್ಲರೂ ಆ ಒಂದು ಮುಟ್ಟಿಂದನೇ ಹುಟ್ಟಿರ್ತಾರೆ. ಮತ್ತು ಇದರಲ್ಲಿ ಯಾವುದು ಮಡಿ, ಇದರಲ್ಲಿ ಯಾವುದು ಒಂದು ದೋಷ, ಇದು ಸುಳ್ಳು ಅನ್ನೋ ಥರನೇ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ದಾರೆ. ಸರಿ, ಆಯಿತು, ನಾನು ಕೇಳ್ತೀನಿ. ಇವಾಗ ಮುಟ್ಟಿಂದನೇ ಹುಟ್ಟಿದ್ದಾರೆ, ಮುಟ್ಟಿಂದನೇ ಮಾಡಿದ್ದಾರೆ ಅಂತ ಹೇಳ್ತೀರಾ. ಲೇಡೀಸ್ ಡೇಟ್ ಆದಾಗ ಯಾಕೆ ಹೊರಗಡೆ ತಳ್ತೀರಾ? ಹೊರಗಡೆ ಇರುವಂತ ಯಾಕೆ ಹೇಳ್ತೀರಾ? ಅದು ಬಂದು ಇವಾಗ ಅದೇ ವಿಚಾರನ ತುಂಬಾ ಜನ ಇದು ಮೂಢನಂಬಿಕೆ, ಇವ್ರನ್ನ ಆಚೆಗೆ ಹಾಕ್ಬಾರ್ದು, ಒಳಗೆ ಕರಿಬೇಕು, ಇದನ್ನ ಆಪೋಸ್ ಮಾಡ್ತಾರೆ. ಈ ಏನ್ ಪದ್ಧತಿ ಇದೆ, ಈ ಪದ್ಧತಿ ಸರಿ ಇಲ್ಲ, ಇದು ಮೂಢನಂಬಿಕೆ ಅಂತ ಹೇಳ್ತಾರೆ. ಮೂಢನಂಬಿಕೆ ಇದ್ರೆ ನೀವು ಯಾಕೆ ಲೇಡೀಸ್ಗಳನ್ನ ದೇವಸ್ಥಾನಗಳಿಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಬಿಡೋದಿಲ್ಲ? ನೀವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಿಗೆ ಬಿಡಲ್ಲ, ಅದೇ ಕಾರಣ ಅಂತ ಬಿಡೋದಿಲ್ಲ. ಈಗ ಸ್ಟ್ರೈಕ್ ಮಾಡಿ ಮೋಸ್ಟ್ಲಿ ಅದು ಈಗ ನೀವು ಅದಷ್ಟೆಲ್ಲ ಮಾತಾಡೋರು ಲೇಡೀಸ್ ಎಲ್ಲ ಕಡೆಗೆ ಬಿಡಿ. ಅದಕ್ಕೊಂದು ಇದೇ ಇದೆ ಸರ್. ಯಾಕಂದ್ರೆ ದೈವ ಅದಕ್ಕೆಂತ ಒಂದು ಸೃಷ್ಟಿ ಮಾಡಿದೆ. ಲೇಡೀಸ್ಗಳು ಯಾಕೆ ಅದು ಬರಬಾರ್ದಂತಂದ್ರೆ, ಈಗ ಗರ್ಭದಿಂದ ಮಕ್ಕಳು ಹುಟ್ಟೇ ಹುಡ್ತಾರೆ, ಅದು ಬೇಕೇ ಬೇಕು, ಮಕ್ಕಳು ಹುಟ್ಟೋದು ಬೇಕೇ ಬೇಕು. ಆಗಿರ್ಬೇಕಾದ್ರೆ ಅದು ಮುಟ್ಟು ಆಗಲೇಬೇಕು. ಅದು ದೇವ್ರು ಕೊಟ್ಟಿದ್ದು ಒಂದು ಕಡೆಯಿಂದ ಬಂದಿರೋದು, ಅದು ಆಗಲೇಬೇಕು. ಆಗಿರ್ಬೇಕಾದ್ರೆ ಅದು ನಾವು ಆ ಶಿಸ್ತನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಇವಾಗ ಅಷ್ಟೆಲ್ಲ ಮಾತಾಡೋರು
ಮುಟ್ಟಾಯ್ತಂದ್ರೆ ದೇವಸ್ಥಾನ ಒಳಗಡೆ ನೀನು ಬರಬೇಡಮ್ಮ ಅಂತ ಹೇಳ್ತಾರೆ. ಆಮೇಲೆ ಮುಟ್ಟಾಯ್ತಂದ್ರೆ ಯಾವ್ದು ಪೂಜೆದಲ್ಲಿ ಕುಂತ್ಕೋಬೇಡ ಅಂತಾರೆ. ಮನೇಲಿ ಯಾವ್ದಾದ್ರು ಪೂಜೆ ನಡೀತಾ ಇದ್ರೆ ಒಂದ್ ಮೂಲೆಯಲ್ಲಿ ಹೋಗಿ ಕುತ್ಕೊಂಡ್ಬಿಡು, ಬರಬೇಡ ಅಂತ ಹೇಳ್ತಾರೆ. ಇವೆಲ್ಲ ಇದೆಯಲ್ವಾ, ಸೊ ಇದನ್ನೇ ಇದೆಲ್ಲ ಇದೆ. ಇದು ಮತ್ತೆ ದೇವಸ್ಥಾನಕ್ಕೆ ಯಾಕೆ ಬರಲ್ಲ ಇದು? ಆ ಮನೆಗಳಲ್ಲೂ ಇದನ್ನ ಮೂಢನಂಬಿಕೆ ಅಂತಾರೆ, ಮತ್ತೆ ದೇವಸ್ಥಾನಗಳಲ್ಲೂ ಇದನ್ನ ಮೂಢನಂಬಿಕೆ ಅಂತ ಎಲ್ಲರೂ ಹೇಳ್ತಾ ಇಲ್ಲ. ದೈವಕ್ಕೆ ಸಂಬಂಧಪಟ್ಟಂತೆ ಇರೋರು ಇದನ್ನ ಸೈಡ್ಗೆ ಇಡ್ತಾರೆ, ಯಾಕಂದ್ರೆ ಇದು ಬಗ್ಗೆ ನಾಲೆಡ್ಜ್ ಇರುತ್ತೋ ಇಲ್ಲ ಇದು ಬೇಡ ಇದು ಆಗ್ಬೋದು ಅಂತ ಅವ್ರನ್ನ ಸೈಡ್ಗೆ ಇಡ್ತಾರೆ. ಇನ್ನು ನಾರ್ಮಲ್ ಆಗಿ ಕೆಲವೊಂದಷ್ಟು ಈ ದೈವಗಳನ್ನ ಜಾಸ್ತಿ ನಂಬದೇ ಇರೋರು, ಬುದ್ಧಿವಂತರು, ಬರೀ ಸೈನ್ಸ್ ನಂಬೋರು, ಅವ್ರು ಬಂದು ಇದೆಲ್ಲ ಮೂಢನಂಬಿಕೆ, ಅವರನ್ನ ಕರಿಬೇಕು, ಅವ್ರನ್ನ ಜೊತೆಲಿ ಕೂರಿಸ್ಕೊಳ್ಬೇಕು, ಇದನ್ನ ಹೇಳ್ತಾರೆ. ಅದೇ ಸರ್ ಇವಾಗ ಬರೋದು. ಈಗ ಅದನ್ನೇ ಮೂಢನಂಬಿಕೆ ಅನ್ನೋರಿಗೆ ಹೊಟ್ಟೆ ನೋವು ಬರೋದು, ಈ ತರ ಪ್ರಾಬ್ಲಮ್ಗಳು ಹೊಟ್ಟೆಲಿ 108 ಪ್ರಾಬ್ಲಮ್ಗಳು ಬಂದು ಆಪರೇಷನ್ ಆಗೋದು, ಗರ್ಭಕೋಶ ತೆಗೆಯೋದು ಮತ್ತು ಗಂಟುಗಳು ಬರೋದು, ಈ ತರ ಮಾಡ್ಕೊಂಡೇ ಶಾಪಗಳು ದೈವಗಳು ಕಾಪಾಡಲ್ಲ ಸರ್. ಅವಾಗ ನೀನ್ ಮಾಡಿದೆ ಶಾಪ ಇದೆ, ಆ ಶಾಪದಿಂದ ಕಾಪಾಡೋದಿಲ್ಲ ಅವರು. ನೀನ್ ಮಾಡಿದ್ಯಮ್ಮ, ನೀನ್ ತಪ್ಪು ಮಾಡಿದ್ಯಾ, ನೀನ್ ದೇವಸ್ಥಾನ ಒಳಗಡೆ ಬಂದಿದ್ಯಾ, ಅಷ್ಟು ಜನನ್ ಮುಟ್ಟಿದ್ಯಾ, ಅಷ್ಟು ಜನ ಇದು ಮಾಡಿದ್ಯಾ, ನೀನ್ ಒಳಗಡೆ ಬರಬಾರ್ದಿತ್ತು, ಅವ್ರ ಶಾಪ ನನ್ನ ಶಾಪ ನೀನ್ ತಟ್ಟಿದ್ದೆ, ನೀನ್ ನಾನು ಏನ್ ಮಾಡಕ್ ಆಗಲ್ಲ ಅಂತ ಕೈ ಬಿಡುತ್ತಲ್ವಾ. ಇವಾಗ ಇವರೆಲ್ಲ ಹಿಂಗ್ ಹೋಗ್ತಾರಲ್ವಾ, ಇವಾಗ ಅವ್ರಿಗೂ ಒಂದಲ್ಲ ಒಂದ್ ಕಾಯಿಲೆ ಹೊಟ್ಟೆಲಿ ಇದ್ದೇ ಇರುತ್ತೆ ಸಮಸ್ಯೆ ಅಂತ ಮಾತಾಡೋರಿಗೆ. ಹೊಟ್ಟೆ ಸಮಸ್ಯೆ ಇದ್ದೇ ಇರುತ್ತೆ, ದೇವ್ರು ಕೊಟ್ಟಿರ್ತಾರೆ. ಆ ಸಮಸ್ಯೆ ಹಾಸ್ಪಿಟ್ಲ್ಗೆ ಹೋಗಿ ಏನೋ ಕೊಯ್ಕೊಂತಾರೆ, ಒಂದು ತೆಗಿತಾರೆ, ಗಡ್ಡೆ ಒಂದು ಇದನ್ನ ತೆಗಿತಾರೆ, ಗರ್ಭಕೋಶನ ತೆಗಿತಾರೆ. ಆಮೇಲೆ ಸುಮ್ನೆ ಸಿಂಪಲ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಅದು ಗ್ಯಾಸ್ಟ್ರಿಕ್ ಏನ್ ತಗೊಂಡ್ರು ಹೋಗೋದಿಲ್ಲ, ಹಾಗೆ ಇರುತ್ತೆ. ಏನ್ ಆಯುರ್ವೇದಿಕ ತಗೊಳ್ಳಿ ಹೋಗಲ್ಲ, ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳಿ ಹೋಗೋದಿಲ್ಲ, ಏನ್ ತಗೊಂಡ್ರು ಹೋಗೋದಿಲ್ಲ. ಯಾಕಂದ್ರೆ ದೈವ ಕೈ ಬಿಟ್ಬಿಟ್ಟಿರ್ತೈತೆ ಅಲ್ಲಿ. ನೀನ್ ಮಾಡಿದ ಕರ್ಮ ಇದೆ, ನೀನ್ ಮಾಡಿದ್ದು ಜನಗಳು ಮಾಡಿದ ಶಾಪ ಇದೆ, ನಮ್ ದೇವಸ್ಥಾನ ಬಂದಿದ್ದ ಶಾಪ ಇದೆ, ನಾನೇನ್ ಮಾಡಕ್ಕಾಗಲ್ಲ ಅಂತ ಬಿಟ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಇವರು ತೆಗಿಲೇಬೇಕು, ಆಪರೇಷನ್ ಕೊಯ್ಕೋಬೇಕು, ಎಷ್ಟು ಸರಿ ಆದ್ರೂ ಕೊಯ್ಲೇಬೇಕು, ಕೊಯ್ಕೊಂತಾನೆ ಇರ್ತಾರೆ. ಅದಕ್ಕೆ ಹೇಳೋದು, ನಾನು ಮೇನ್ ಹೇಳ್ತೀನಿ ಅಂದರೆ ಶಾಪ ಹೆಂಗೆ ಬಂತು ಅಂತ ಹೇಳ್ತಾ ಇದ್ದೀನಿ. ಇವ್ರು ಹೋಗ್ತಾರಲ್ಲ, ಅದು ಜನಗಳು ಮುಟ್ಕೊಂಡು ಹೋಗೋದ್ರಿಂದ ಆ ಶಾಪ ಬರುತ್ತೆ, ದೈವ ಅವಾಗ ಕೈ ಬಿಟ್ಬಿಡುತ್ತೆ. ಸರಿ, ಅಲ್ಲಿಂದ ಹೋಯ್ತು ಅಂತ ಅವ್ರು ಏನಾರು ಅದನ್ನ ತಿಳ್ಕೊಂಡು ಅದಕ್ಕೆ ಏನಾದರೂ ಪರಿಹಾರ ಮಾಡಿಕೊಂಡ್ರೆ ಆ ಶಾಪದಿಂದ ಮುಕ್ತಿ ಸಿಗುತ್ತೆ. ಇಲ್ಲಾಂದರೆ ಅದು ಹಂಗೆ ಹಾಸ್ಪಿಟ್ಲದು ಎಲ್ಲ ಹೋದ್ರೂ ವಾಸಿ ಆಗಲ್ಲ ಸರ್. ಎಷ್ಟು ಜಾಗಕ್ಕೆ ಹೋಗಿ ಎಲ್ಲ ಹೋಗಿ ವಾಸಿ ಆಗಲ್ಲ. ಒಂದಾಯಿತು. ಇನ್ನೊಂದು ಮಾಟ ಮಂತ್ರದಿಂದ ಏನು ಮಾಡ್ತಾರೆ, ಇವರು ಬಟ್ಟೆಗಳೆಲ್ಲ ಎತ್ಕೊಂಡೋಗಿ ಇವ್ರಿಗೆ ಸಂಬಂಧಪಟ್ಟ ವಸ್ತುಗಳೆಲ್ಲ ತಗೊಂಡೋಗಿ ಮಾಟ ಮಂತ್ರ ಮಾಡ್ತಾರೆ. ಅವಾಗ ಅವ್ರು ಏನು ಹೇಳಿರ್ತಾರೆ, ಈಗ ಮಾಟ ಮಂತ್ರ ಮಾಡೋರು ಇರ್ತಾರಲ್ಲ, ಅವ್ರು ಹೇಳಿರ್ತಾರೆ, ಅವರು ಇವರಿಗೆ ಮಾಟ ಮಂತ್ರ ಮಾಡೋರಿಗೆ ಹೇಳಿರ್ತಾರೆ, ಈ ತರ ಮಾಡಿ ಅವಳಿಗೆ ಈ ತರ ಆಗ್ಬೇಕು, ನನ್ಗೆ ಈ ತರ ಮೋಸ ಮಾಡಿದಾಳೆ, ಈ ತರ ಅನ್ಯಾಯ ಮಾಡಿದಾಳೆ. ಜಾಸ್ತಿ ಬಂದು ವಯಸ್ಸು ಹುಡುಗರಿಗೆ ಮಾಡ್ತಾರೆ. ಈಗ ಲವ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಅನ್ಕೊಳ್ಳಿ ಸರ್, ಸೇಡ್ ತಿರ್ಸ್ಕೋಬೇಕು ಅವ್ರಿಗೆ. ಆತಾಗ ಏನ್ ಮಾಡ್ಬಿಡ್ತಾರೆ, ಈ ತರ ಮಾಡ್ರಿ ಅಂತ ಹೇಳ್ಬಿಡ್ತಾರೆ. ಆ ಹುಡುಗಿಯರು ಹೊರಗಡೆ ಹೋಗಕ್ಕಾಗಲ್ಲ, ಕಾಲೇಜಿಗೆ ಹೋಗಕ್ಕಾಗಲ್ಲ, ಸ್ಕೂಲ್ಗೂ ಹೋಗಕ್ಕಾಗಲ್ಲ, ಮನೇಲೇ ಈಗ ತಿಂಗಳಿಗೆ 15 ದಿವಸ 20 ದಿವಸ ಇದೇ ಆಗ್ಬಿಟ್ರೆ ಅವ್ರು ಹೆಂಗ್ ಸರ್ ಮಾಡ್ತಾರೆ, ಮನೇಲೆ ಉಳ್ಕೊಂಡ್ಬಿಡ್ತಾರೆ. ಆ ಸೇಡ್ ತಿರ್ಸ್ಕೊಳಕೋಸ್ಕರ ಇವ್ರೇನ್ ಮಾಡ್ತಾರೆ, ಈ ತರ ಮಾಡ್ತಾರೆ. ನನಗೆ ಬಂದಿದ್ದ ಕೇಸ್ಗಳು ಇವ ಅರ್ಧ ಕೇಸ್ಗಳು ನನ್ನ ಹತ್ರ ಬಂದಿದ್ದೇನೆ. ವಯಸ್ಸು ಹುಡುಗಿಯರೇ, ಕಾಲೇಜ್ ಹೋಗೋ ಹುಡುಗಿಯರಿಗೆ ಬಂದಿರೋದು. ಅವ್ರ ಮುಖಾಂತರ ನಾನು ಇದನ್ನ ಹೇಳ್ತಾ ಇದ್ದೀನಿ, ನಾನಾಗಿ ಇದು ಹೇಳ್ತಾ ಇಲ್ಲ. ಅವ್ರದೆಲ್ಲ ಕೇಸ್ ತಗೊಂಡಿದ್ದೀನಲ್ವಾ, ಅವ್ರ ಕೇಸ್ಗಳೆಲ್ಲ ನೋಡಿ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ಕಾಲೇಜ್ ಹೋಗೋ ಕಲೆಯನ್ನು ಮನೇಲೆ ಉಳ್ಕೊಂಡ್ಬಿಡ್ತಾರೆ. ಆ ಥರ ಮಾಟ ಮಂತ್ರ ಮಾಡ್ತಾರೆ. ಇನ್ನೊಂದು ಬಂದು ಮದ್ದಿಡಿಂದ ಬಂದು ಹೊಟ್ಟೆ ಒಳಗಡೆ ಗಂಟುಗಳು ಬರ್ತವೆ, ಅಲ್ಲಿ ಇಲ್ಲಿ ಗಂಟುಗಳು ಬರ್ತವೆ. ಅದ್ ನಿಂಗೆ ಮುಟ್ಟಿದ್ರೆ ಸಾಕು, ಈ ಗಂಟು ಕಾಣಿಸುತ್ತೆ, ನಮ್ ಕೈಗೆ ಸಿಗುತ್ತೆ. ಅದು ಬಂದು ಮದ್ದಿಡ್ ಹಾಕಿರ್ತಾರೆ. ಅದರಿಂದನೇ ಈ ತರ ಪ್ರಾಬ್ಲಮ್ಗಳು ಬರ್ತವೆ, 3 ಬರ್ತವೆ. ಬ್ಲೀಡಿಂಗು ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ಕು ಆಗುತ್ತೆ. ಆಮೇಲೆ ಮೇಲೆ ಉಸಿರು ಕೆಳಗಡೆ ಉಸಿರು ಎಳಿತಾ ಇರುತ್ತೆ. ಅವ್ರಿಗೆ ಎಷ್ಟು ಗಾಳಿ ಇದ್ರು ಎಷ್ಟು ಇಲ್ಲ, ಹಿಂಗೆ ಎಳಿತಾನೆ ಇರ್ತೈತೆ ಉಸಿರು, ಮದ್ದು ಹಿಡಿದ್ರೆ ಮಾತ್ರ. ಅದು ಅಲ್ಲೆಲ್ಲ ಗಂಟುಗಳಾಗಿರುತ್ತೆ. ಅದೇನ್ ಮಾಡ್ತಾರೆ, ಸ್ಟೋನು ಅಂತಾರೆ ಹಾಸ್ಪಿಟ್ಲ್ಗೆ ಹೋದ್ರೆ. ಇಲ್ಲ, ಅಲ್ಲಿ ಸ್ಟೋನ್ ಆಗಿದೆ ಅಂದ್ರೆ ಆಕ್ಚುಲಿ ಸ್ಟೋನ್ ಬರೋದೇ ಮದ್ದಿಡಿಯಿಂದ. ಇದು ಹಿಂಗೂ ಆಗುತ್ತೆ. ಹೌದು. ಯಾರಿಗೆ ಹೇಳ್ತಾರೆ ನೀರ್ ಜಾಸ್ತಿ ಕುಡ್ದಿಲ್ಲ ಅಂತಂದಾಗ ಈ ತರ ಸ್ಟೋನ್ ಕ್ರಿಯೇಟ್ ಆಗುತ್ತೆ ಅಂತ ಸರ್. ಅದು ಬಂದು ವೈದಿಕರು ಹೇಳೋದು. ನಾವು ತಗೊಳ್ಳೋದೇನೋ ಸ್ಟೋನ್ ಯಾರು ಹೊಟ್ಟೆಲಿ ಇದೆಯೋ ಅದು ಹೊಟ್ಟೆಲಿ ಮದ್ದಿದೆ ಅಂತ. ಅದು ಗಟ್ಟಿಯಾಗಿರುತ್ತೆ, ಅದನ್ನೇ ಗಟ್ಟಿಯಾಗಿ ಕಲ್ಲು ತರ ಆಗಿರುತ್ತೆ. ಅದು ಏನ್ ಮಾಡಿದ್ರು ಆ ಮದ್ದಿಡು ಹೊರಗಡೆ ಬರಲ್ಲ ಸರ್. ಅದು ಹಂಗೆ ಇದ್ದು ಕಲ್ಲು ತರ ಆಗ್ಬಿಡುತ್ತೆ ಅದು. ಆಯ್ತಾ, ಅದು ನಮ್ಮಂತರ ಹತ್ರ ಹೋಗಿ ತೆಗೆದ್ರೆ ಏನೋ ಅದು ಹೊರಗಡೆ ಬಂದ್ಬಿಡುತ್ತೆ. ಅವಾಗ ಸ್ಟೋನ್ಗೇನೇನು ಇರಲ್ಲ. ಅದು ಹಂಗೆ ಇವ್ರು ಏನ್ ಮಾಡ್ಬಿಡ್ತಾರೆ, ಇವಾಗ ಹೇಳ್ತಾರಲ್ಲ ಅದು ಹಿಂಗಂತ ಅಂತಾರೆ. ಏನ್ ಮಾಡ್ತಾರೆ, ಇಲ್ಲ ಇದು ಹಾಸ್ಪಿಟ್ಲ ಕಾಯಿಲೆ ಅಂತ ತೋರ್ಸ್ಕೊಂತಾರೆ. ಆಮೇಲೆ ಏನೇನ ಆಪರೇಷನ್ಗಳು ಇವು ಮಾಡಿ ತೆಗ್ಸ್ಕೊಂತಾರೆ. ಓಕೆ, ನಾನು ಹೇಳೋದಂದ್ರೆ ಅದೆಲ್ಲ ಬೇಕಾಗಿಲ್ಲ.
ಸ್ಟೋನ್ ಇದ್ರೆ ನಮ್ಮಂತರ ಹತ್ರ ಇದ್ದಾರೆ ಅಂಥದ್ದು ಹೋಗಿ ಮದ್ದು ತೆಗೀರಿ, ಫಸ್ಟು ಹೊಟ್ಟೆಯೊಳಗಿರೋ ಮದ್ದು ತೆಗೀರಿ. ಆವಾಗ ನೀವು ಆಟೋಮೆಟಿಕ್ ನೋಡ್ಕೊಳ್ಳಿ. ನಾನು ಹೇಳೋದು 100% ಇದು ತಿಳ್ಕೊಳ್ಳಿ. ನೀವು ಫಸ್ಟ್ ನೀವು ಹೋಗಿ ಮಾಡಿಸ್ಕೊಳ್ಳಿ. ಅದು ಸೆರೆ ಹೋಗ್ಲಿಕ್ಕಂದ್ರೆ ನಾನು ಕೇಳಿ, ಸ್ಟೋನ್ ಹೋಗ್ಲಿಕ್ಕಂದ್ರೆ ಅವಾಗ ನಾನು ಕೇಳಿ, ಹೋಗುತ್ತೆ 100% ಹೋಗುತ್ತೆ ಸರ್. ಅದು ಕರೆಕ್ಟಾಗಿ ಮದ್ದಿಡಿ ತೆಗಿಯೋರ ಹತ್ರ ಹೋಗ್ಬೇಕು. ಮತ್ತೆ ಈ ವಾಮಿಟ್ ಮಾಡಿಸೋದು ಅದ್ರ ಹತ್ರ ಹೋದ್ರೆ ಹೋಗೋದಿಲ್ಲ. ಈಗ ನನ್ನ ಹತ್ರ ಬಂದ್ರೆ ನಾನು ಲಿಂಬೆನೆಲ್ಲ ಕೊಡ್ತೇನೆ. ನಾನು ಲಿಂಬೆನೆಲ್ಲ ಕೊಟ್ಟು 30 ಲಿಂಬೆನ್ ಕೊಡ್ತೀನಿ. ಈ 15 ದಿವ್ಸಕ್ಕೊಂದ್ಸರಿ 30 ಲಿಂಬೆನ್ ಕೊಡ್ತೀನಿ. ಅದರಲ್ಲಿ ಅಲ್ಲಿ ಏನು ಹೊಟ್ಟೆೊಳಗಡೆ ಎಷ್ಟು ಮದ್ದು ಇದ್ರೂ ಬಾತ್ರೂಮಲ್ಲಿ ಬಂದ್ಬಿಡ್ಬೇಕು. ಜ್ಯೂಸ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ನಾನು ಹೇಳ್ದಂಗೆ ಕುಡಿಬೇಕು. ಅದು ನಾನು ಹೇಳ್ದಂಗೆ ಯಾವ ಥರ ಹೇಳ್ತೀನಿ ಆ ಥರ ಕುಡಿಬೇಕು. ಅದು ಕುಡಿದಾಗ ಅಲ್ಲಿ ಬಾತ್ರೂಮಲ್ಲೇ ಹೋಗ್ಬಿಡುತ್ತೆ. ಅವ್ರ ಕಷ್ಟನೂ ಇರೋದಿಲ್ಲ. ಮತ್ತೆ ನೋಡೋದಾಗೆ ಬೇರೆ ಕಡೆ ವಾಮಿಟ್ ಮಾಡೋದು ಅದು ಮಾಡೋದು ಕಷ್ಟ ಇರೋದಿಲ್ಲ. ನನ್ನ ಹತ್ರ ಬಾತ್ರೂಮಲ್ಲಿ ಹೊಟ್ಟೋಗುತ್ತೆ. ಆ ಥರ ನಾನು ಮದ್ದಿಡ್ ಕೊಡ್ತೀನಿ. ಆ್ಯಕ್ಚುಲಿ ಇದು ಈ ಲೇಡೀಸ್ಗಳಿಗೆ ಸಂಬಂಧಪಟ್ಟಿದ್ದು ಈ ಥರ ಹೊಟ್ಟೆ ನೋವು ಬರೋದು ಈ ಥರಗಳಿಂದ ಬರ್ತವೆ. ಇನ್ನೊಂದು ಏನು ಮಾಡ್ತಾರೆ, ಜಾಸ್ತಿ ಅವ್ರ ಮನೆದು ಇವ್ರ ಮನೆದು ಊಟಗಳು ಮಾಡ್ತಾರೆ. ಊಟಗಳು ಪಕ್ಕದ ಮನೇಲಿ ಊಟ ಆಯ್ತು, ಅಲ್ಲಿ ಆಯ್ತು, ಇಲ್ಲಾಯ್ತು ಅಂತ ಊಟಗಳು ಮಾಡ್ತಾರೆ. ಅದರಲ್ಲಿ ಗೊತ್ತಿದ್ದರೆ ಮಾಡ್ತಾರೆ, ಗೊತ್ತಿಲ್ಲದಾರೆ ಯಾರು ಮಾಡೋದಿಲ್ಲ. ಗೊತ್ತಿದ್ದರೆ ಮದ್ದಿಡುಗಳು ಹಾಕ್ತಾರೆ. ಒಂದು ಊಟ ಮುಖಾಂತರ ಮದ್ದಿಡು ಹೋಗುತ್ತೆ, ಇನ್ನೊಂದು ಕಾಫಿ ಟೀಯಿಂದ ಮದ್ದಿಡು ಹೋಗುತ್ತೆ. ಇದರಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ನಾನು. ಎಲ್ಲೋದ್ರೆ ಊಟ ಗೀಟ ಮಾಡೋದೈತೆ ಏನಿಲ್ಲ, ಒಂದು ಲವಂಗ ಒಂದು ಏಲಕ್ಕಿ, ಊಟ ಆದ್ಮೇಲೆ ಒಂದು ಲವಂಗ ಏಲಕ್ಕಿ ಹಾಕೊಂಬಿಡಿ. ಎರಡೂ ಹಾಕೊಂಬಿಟ್ರೆ ಸಾಕು. ಅದು ಏನು ಊಟ ಮಾಡಿದ್ರು ಅದು ಕರಗಿಸಿ ಬಾತ್ರೂಮಲ್ಲಿ ಹೊಟ್ಟಾಗುತ್ತೆ. ನೀವು ಹಂಗೆ ಅದನ್ನ ತಿನ್ಲಿಕ್ಕಂದ್ರೆ ಹೌದು ಇದಕ್ಕೆ ಇದು ಮೆಡಿಸಿನ್. ನೀವು ಹಂಗೆ ಇಲ್ಲ ತಿನ್ಲೇಬೇಕು. ಒಬ್ರೊಬ್ರು ಇರ್ತಾರೆ ಅಂತ ಹೇಳ್ಬಾರ್ದು. ಆದ್ರೆ ನನ್ನ ಹತ್ರ ಬಂದು ಕೇಸ್ಗಳ ಬಗ್ಗೆ ಹೇಳ್ತೀನಿ. ಇವಾಗ ಸೊಸೆಂದರಿಗೆ ಹತ್ಯೆ ಮಾಡ್ತಾರೆ. ಯಾಕಂದ್ರೆ ಮಗನ್ ಬಿಟ್ಬಿಟ್ಟು ಹೋಗ್ಬೇಕು, ಇವಳು ಮಗನ ಜೊತೆಗೆ ಇರಬಾರ್ದು, ಸಂಸಾರ ಮಾಡಬಾರ್ದು ಅಂತ ಮಾಡ್ತಾರ ಸರ್. ಎಷ್ಟು ಹುಡುಗಿಯರು ಬಂದು ಹೇಳ್ತಾರೆ ನನ್ನ ಹತ್ರ, ನನ್ನ ಗಂಡ ನಾನು ಮುಟ್ಟೋದೇ ಇಲ್ಲ, ನಾನು ಸಂಸಾರ ಮಾಡೋದಿಲ್ಲ, ಅಷ್ಟು ಮಾಡಿದ್ದಾರೆ ನಮ್ಮ ಅತ್ತೆ ಅಂತ ಹೇಳ್ತಾರೆ. ತುಂಬಾ ಬೇಜಾರಾಗುತ್ತೆ. ಈಗ ತಂದೆ ತಾಯಿನ ಎಲ್ಲ ಬಿಟ್ಬಿಟ್ಟು ಅವಳು ಗಂಡ ಅಂತ ಬಂದಿರ್ತಾಳೆ ಅಲ್ವಾ. ಅದು ಬಂದಾಗ ನೀವು ತಾನೇ ಅವಳಿಗೆ ತಾಯಿ ತಂದೆ, ಅದು ನೀವು ನೋಡ್ಬೇಕಲ್ವಾ. ನೋಡ್ಬಿಟ್ಟು ಅವ್ರಿಗೆ ಏನೋ ಒಂದು ಒಳ್ಳೆ ದಾರಿ ಮಾಡಿ, ಕೆಟ್ಟ ದಾರಿ ಮಾಡಬೇಡಿ. ಅವ್ರಿಗೆ ಮದ್ದು ತಂದು ಹಾಕೋದು, ನನ್ನ ಮಗನ್ ಬಿಟ್ಬಿಟ್ಟು ಹೋಗ್ಲಿ, ಇವಳು ಬೇಡ, ನನ್ನ ನೋಡಿದೀನಿ ಅದೇ ಹುಡುಗಿ ಮದುವೆ ಆಗ್ಬೇಕು ಅಂದ್ರೆ ಈಗ ಆಗಿರೋ ಮದುವೆನ ಕ್ಯಾನ್ಸಲ್ ಮಾಡಿ ಮತ್ತೆ ಯಾವ್ದೋ ಇನ್ನೊಂದು ನೋಡೋದು. ಹೌದು ಸರ್, ಇದು ನನ್ನ ಹತ್ರ ಬಂದ ಕೇಸ್ಗಳ ಬಗ್ಗೆ. ಬೇರೆ ಹುಡುಗ ಮತ್ತೆ ಅವರು ಅಕ್ಕನ ಮಗಳು ಸಂಬಂಧ ಒಳಗಡೆನು ಮದುವೆ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಇವ್ರು ಲವ್ ಮಾಡಿ ಮದುವೆ ಆಗಿಬಿಟ್ಟಿರ್ತಾರೆ. ಲವ್ ಕೇಸ್ಗಳಲ್ಲಿ ಮಾತ್ರ ಈ ಎಫೆಕ್ಟ್. ಅದು ಹೆಂಗಾರ ಮಾಡಿ ನೈಸಾಗಿ ಮಾಡಿ ಅವಳನ್ನ ಹೊರಗಡೆ ಕಳಿಸ್ಬೇಕು. ಒಂದು ಮಗನಿಗೆ ಡೌಟ್ ಬರಬಾರ್ದು, ನನ್ನಿಂದ ಆಯಿತು ಅಂತೇಳಿ ಬರಬಾರ್ದು ಅನ್ನೋದು ಡೌಟ್ ಪ್ರಕಾರದಿಂದ ಅವ್ರೇನು ಮಾಡ್ತಾರೆ, ಮದ್ದುಡುಗಳು ತಂದು ಹಾಕ್ತಾರೆ. ಆ ಹುಡುಗಿ ಸಿಕ್ಕಾಪಡೆ ಹೊಟ್ಟೆ ನೋವು ಒದ್ದಾಡುತ್ತೆ, ನಾನಾ ರೀತಿಗಳು ಕಷ್ಟ ಬರುತ್ತೆ ಸರ್ ಆ ಹುಡುಗಿಗೆ. ಹಾಗಾಗಿ ನಮ್ಮ ಹತ್ರ ಬಂದಿದ್ದು ಸುಮಾರು ಕೇಸ್ಗಳು ನಾನು ಸೆರೆ ಮಾಡಿ ಕೊಟ್ಟಿದ್ದೀನಿ. ಇವಾಗ ಚೆನ್ನಾಗಿದ್ದಾರೆ, ಇಲ್ಲಂತಿಲ್ಲ. ಅದು ಇದ್ರೂ ಏನು ಗೊತ್ತಾ, ಅದೇ ಮನೇಲಿ ವಾಸ ಮಾಡ್ತಾರೆ. ಎಷ್ಟಂತ ನಾವು ತೆಗಿಯಕ್ಕಾಗತ್ತೆ. ಆಗ್ತಾನೆ ಇರ್ತಾರೆ ಅವರು, ಅದು ಬಿಡೋದಿಲ್ಲ, ಅವ್ರು ಆಗ್ತಾನೆ ಇರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಹತ್ರ ಬಂದು ಹೋಗೋದು ಬೇಡ. ನೀವು ಊಟ ಮಾಡ್ತೀರಾ, ಒಂದು ಏಲಕ್ಕಿ ತಗೊಳ್ಳಿ, ಒಂದು ಲವಂಗ ತಗೊಳ್ಳಿ, ಜೊತೆಗೆ ಹಗದ್ಬಿಡಿ, ರಸ ಕುಡಿದ್ಬಿಡಿ, ಅದು ಬಾತ್ರೂಮಲ್ಲಿ ಹೊಟ್ಟೋಗುತ್ತೆ. ಆ ಸ್ಪಾಟ್ ಅಲ್ಲಿ ಅದು ಅವತ್ತು ಊಟ ತಿಂದು ನೆಕ್ಸ್ಟ್ ಆಗಿ ಮಾಡಿದ್ರೆ ಅದು ಕ್ಲಿಯರ್. ಹೌದು. ಅಂದ್ರೆ ಎಲ್ಲಿವರೆಗೂ ಆ ಸ್ಪೇಸ್ ಇರ್ಬೋದು? ಇಲ್ಲ ಸರ್, ಅದು ನೀವು ಬೆಳಗ್ಗೆ ತಿಂದ್ರೆ ಅಂತ ಅನ್ಕೊಳ್ಳಿ, ಸಂಜೆ ಅಷ್ಟೊಳಗೆ ಅದು ಬಾತ್ರೂಮಲ್ಲಿ ಹೊಟ್ಟೋಗುತ್ತೆ. ಅಲ್ಲ, ಈಗ ಏಲಕ್ಕಿ ಈಗ ಬೆಳಗ್ಗೆ ಊಟ ಮಾಡಿರ್ತೀವಿ, ಅದ ತಕ್ಷಣಕ್ಕೆ ತಿಂದಿರಲ್ಲ, ನಾವು ಎಲ್ಲೋ ಹೋಗಿರ್ತೀವಿ ಅನ್ಕೊಳ್ಳಿ, ಮತ್ತೆ ಬಂದು ಮರ್ತೋಗಿರ್ತೀವಿ. ಇನ್ನೊಂದು ಅದು ಗ್ಯಾಪ್, ನಾವು ಎಷ್ಟು ಟೈಮ್ನಲ್ಲಿ ಅದನ್ನ ತಿನ್ಬೇಕಾಗುತ್ತೆ? ಇಲ್ಲ ಸರ್, ಊಟ ಮಾಡಿದ ತಕ್ಷಣ ತಿನ್ಬೇಕು. ತಕ್ಷಣನೇ ಅದು ಮಾಡಿದ್ರೆ ತಕ್ಷಣನೇ ತಿನ್ಬೇಕು. ಯಾವಾಗಲೂ ಜೊತೆಲಿ ಇಟ್ಕೊಂಡಿರ್ಬೇಕು. ನೇಮ್ ಪಾಕೆಟ್ ಅಲ್ಲಿ ಆಯ್ತು, ಲೇಡೀಸ್ ಪರ್ಸ್ ಅಲ್ಲಿ ಆಯ್ತು, ಇಟ್ಕೊಂಡಿರ್ಬೇಕು. ಮನೆಯಲ್ಲಾದ್ರೆ ಅಲ್ಲೆಲ್ಲ ಇದ್ದೇ ಇರ್ತೈತಿ. ನೀವು ಊಟ ಮಾಡಿ ಒಂದು ನನ್ಗೆ ಅನ್ಸ್ಬಿಟ್ಟು 5 ನಿಮಿಷ 10 ನಿಮಿಷ ಒಳಗೆ ತಗೊಂಡ್ಬಿಡ್ಬೇಕು. ಅವಾಗಲೇ ಕೆಲಸ ಮಾಡೋದು. ಇಲ್ಲ ಅದು ಎಲ್ಲರೂ ಹೋಗಿ ಆ ಜಾಗದಲ್ಲಿ ಕುತ್ಕೊಂಡ್ಬಿಟ್ರೆ ಅಲ್ಕಲ್ ತರ ಆಗ್ಬಿಡುತ್ತೆ, ಹೊರಗಡೆ ಬರಲ್ಲ. ಬರಲ್ಲ. ಇದು ನಮ್ಮ ಹತ್ರ ಬರಬೇಕು, ನಮ್ಮ ಹತ್ರ ಬಂದು ತೆಗಿಸ್ಕೋಬೇಕಾಗತ್ತೆ. ಅದಕ್ಕೆ ನಾನೈತೆ ಇದು ಮನೇಲೆ ಮಾಡ್ಕೋಬಹುದು. ಎಷ್ಟೋ ಜನ ಬರಕ್ಕಾಗಲ್ಲ, ಲೇಡೀಸ್ಗಳು ಮನೆ ಸಂಸಾರ ಎಲ್ಲ ಬಿಟ್ಬಿಟ್ಟು ಬರಕ್ಕಾಗಲ್ಲ, ಅತ್ತೆ ಮಾವ ಬಿಡಲ್ಲ ಅಂತವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ಅವ್ರಂತಲ್ಲ, ಪ್ರತಿಯೊಬ್ಬರು ತಗೋಬಹುದು. ಯಾರ್ಯಾರಿದ್ರೆ ಪ್ರತಿಯೊಬ್ಬರು ತಗೋಬಹುದು, ಮಾಡ್ಕೋಬಹುದು. ಮಾಡ್ಕೊಂಡ್ರೆ ಇದು ಹೊಟ್ಟೆ ನೋವುಗಳು ಬರಲ್ಲ, ಆಪರೇಷನ್ ಆಗೋದು ಬರೋದಿಲ್ಲ. ಇನ್ನೊಂದು ಗರ್ಭಕೋಶ ತೆಗೆದ್ಬಿಡ್ತಾರೆ. ಗರ್ಭಕೋಶ ತೆಗಿಲೇಬೇಕು ಅನ್ನೋ ಚಾನ್ಸ್ ಯಾಕದು? ಆ ಸ್ಟೇಜ್ಗೆ ಆಸ್ಪತ್ರೆಗಳಲ್ಲಿ ಬೇರೆ ಆಪ್ಷನ್ಗಳಿಲ್ವಾ? ಸರಿ ಇದೆ ಸರ್, ಅವ್ರಿಗೆ ಗೊತ್ತಾಗೋದಿಲ್ಲ. ಇದು ತೆಗೆದ್ರೇನೆ ವಾಸಿ ಆಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ನನ್ನ ಹತ್ರ ಬರೋರು ತೆಗಿಬೇಡಿ ಅಂತ ಹೇಳ್ತೀನಿ.
ನಾನು ಸೆರೆ ಮಾಡ್ಕೊಡ್ತೀನಿ, ನೀವು ಗರ್ಭಕೋಶ ಯಾಕನ್ನು ತೆಗಿಬೇಡಿ. ಅದು ಯಾಕೆ ತೆಗಿಬೇಡಿ ಅಂತಂದ್ರೆ ಆಕ್ಚುಲಿ ಬರೋದು ಮಾಟ ಮಂತ್ರದಿಂದ. ಓಕೆ. ಆ ಮಾಟ ಮಂತ್ರ ಗಾಳಿ ಇದ್ದೇ ಇರ್ತೈತಿ ಹೊಟ್ಟೆ ಒಳಗಡೆ. ಆ ಗಾಳಿ ಹೊರಗಡೆ ತೆಗೆದ್ರೆ ಅದು ಹೊರಟೋಗುತ್ತೆ. ಎಷ್ಟೋ ಜನ ಆಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಆಪರೇಷನ್ ಮಾಡಕಂದ್ರೆ ಇದೆಂತ ಈ ಮುಂದಿನ ಡೇಟ್ ತಗೊಂಡು ನನ್ನ ಹತ್ರ ಬಂದಿದ್ದಾರೆ. ನಾನು ಹೇಳಿದೀನಿ ಮಾಡ್ಕೋಬೇಡಿ, ನಾನು ಸೆರೆ ಮಾಡ್ಕೊಡ್ತೀನಿ, ನೀವು ಹೋಗಿ ಆಪರೇಷನ್ ಮಾಡ್ಕೊ ಕೊಯ್ಕೋಬೇಡಿ. ಅದು ಕೊಯ್ಕೊಂಡು ಏನು ಪ್ರಯೋಜನ ಬೇಡ. ನಾನು ಸೆರೆ ಮಾಡಿ ಎಷ್ಟೋ ಜನಕ್ಕೆ ಸೆರೆ ಮಾಡಿ ಕೊಟ್ಟಿದ್ದೀನಿ, ನನಗೆ ರಿಸಲ್ಟ್ ಇದೆ. ಮತ್ತೆ ಮಾಡ್ಕೊಂಡು ಬಂದವ್ರು ನಾನು ಏನು ಮಾಡೋಕ್ಕಾಗಿಲ್ಲ. ಅವ್ರು ಮುಂಚೆ ಬಂದಿದ್ರೆ ಏನೋ ಮಾಡ್ಕೊಡ್ತಿದ್ದೆ. ಅಂದ್ರೆ ಮಾಡ್ಕೊಂಡ್ ಬಂದ್ರು ಅದು ಹೋಗಿಲ್ಲ, ವಾಸಿ ಆಗಿಲ್ಲ ಸರ್, ಹಾಗೇ ಇದೆ ಸಮಸ್ಯೆ ಆಗೇ ಇದೆ. ಅದೇನು ವಾಸಿ ಆಗಿಲ್ಲ ಅಂದ್ರೆ ಮಾಟ ಮಂತ್ರ ತೆಗೆದಿಲ್ಲಲ್ಲ, ಆ ಇರೋದು ಗಾಳಿನ ತೆಗೆದಿಲ್ಲಲ್ಲ, ಹಾಗೆ ಇದೆಯಲ್ಲ. ಅದು ತೆಗೆದ್ರೆ ತಾನೇ ಸಮಸ್ಯೆ ಹೋಗುತ್ತೆ. ಡಾಕ್ಟರ್ ಏನು ಇದಕ್ಕೆ ಸಮಸ್ಯೆ ಗರ್ಭಕೋಶ ತೆಗೆದ್ಬಿಟ್ರೆ ಸಾಕಪ್ಪ ಹೋಗ್ಬಿಡುತ್ತೆ ಅಂತಂದ್ರೆ ಹೋಗಿಲ್ಲ, ಅದು ಎಲ್ಲಿ ಹೋಗುತ್ತೆ. ಇದನ್ನ ನಾವು ತೆಗಿಬೇಕಲ್ಲ. ಅಂದ್ರೆ ಈಗ ಪೈನ್, ಹೊಟ್ಟೆ ನೋವು ಅವೆಲ್ಲ ಏನೈತೆ ಇದು ಬರ್ತಾ ಇರೋದು ಗರ್ಭಕೋಶದಲ್ಲಿ ಏನೋ ಒಂದು ತೊಂದರೆ ಆಗೈತೆ, ಆ ಎಫೆಕ್ಟ್ ಅಲ್ಲ, ಅಲ್ಲಿ ಯಾವ್ದೋ ಒಂದು ಆತ್ಮದ್ದು ಅದ್ ಮಾಡ್ತಾ ಇರೋದು. ಹೌದು ಸರ್, ಅದು ಹೇಳಿ ಕಳ್ಸಿರ್ತಾರೆ ಈ ತರ ತೊಂದರೆ ಕೊಡು ಅಂತ. ಗರ್ಭಕೋಶ ತೆಗೆದ ಮೇನ್ ಕಾರಣನೇ ಒಳಗಡೆ ಇರೋದು ಗಾಳಿ ಆತ್ಮ, ಅದೇ ಮಾಡೋದು. ಅದನ್ನ ಫಸ್ಟ್ ತಗ್ಸ್ಕೊಳ್ಳಿ. ಎಲ್ಲ ಒಂದ್ ಕಡೆ ದೇವಸ್ಥಾನಕ್ಕೆ ಹೋದ್ರು ತೆಗಿತಾರೆ, ಎಲ್ಲಿ ಹೋದ್ರು ತೆಗಿತಾರೆ. ಗಾಳಿನ ಒಳ್ಳೆ ಸ್ಟ್ರಾಂಗ್ ದೇವಸ್ಥಾನಕ್ಕೆ ಹೋದ್ರೂ ಓಡೋಗ್ಬಿಡ್ತೈತಿ. ಅಂತ ದೇವಸ್ಥಾನಗಳು ನೋಡ್ಕೊಂಡು ಹೋಗಿ, ಹಂಗಿದ್ರೆ ಹೋಗ್ಬಿಡುತ್ತೆ. ನಮ್ಮ ಹತ್ರ ಬರ್ಲೇಬೇಕಂತಲ್ಲ, ಒಳ್ಳೆ ಒಳ್ಳೆ ದೇವಸ್ಥಾನಕ್ಕೆ ಸುತ್ತಾಡಿ, ಅದ್ ಮೈಯಲ್ಲಿ ಇರಲ್ಲ, ಹೋಗ್ಬಿಡುತ್ತೆ, ಬಿಟ್ಬಿಟ್ಟು ಹೊಟ್ಟೋಗುತ್ತೆ. ಹಂಗೂ ಅದು ಮೀರಿ ಹೋಗ್ಲಿಲ್ಕಂದ್ರೆ ನಮ್ಮ ಹತ್ರ ಬೇಜಾನ ಇದ್ದಾರೆ, ಅಲ್ಲೋ ತಗ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವೆರಡು ಮೇನ್ ಮುಖ್ಯವಾಗಿ ಲೇಡೀಸ್ಗೆ. ಒಂದು ಬ್ಲ್ಯಾಕ್ ಮ್ಯಾಜಿಕ್ ಯಾರೋ ಮಾಡಿಸಿದ್ರೆ ಬರ್ತದೆ, ಆಟೋಮೆಟಿಕ್ ಏನಾದ್ರು ಎಫೆಕ್ಟ್ಗಳಾಗ್ತಾವ, ಯಾರು ಮಾಡಿಸಿಲ್ಲ ಆದ್ರೂ ಕೂಡ ಎಫೆಕ್ಟ್ ಆಗತ್ತೆ ಸರ್. ಯಾಕಂದ್ರೆ ಇವಾಗ ಮುಟ್ಟಾಗಿರ್ತಾರ ಹುಡುಗಿಯರಾಯ್ತು, ಯಾರಾಯ್ತು ಲೇಡೀಸ್ ಆಯ್ತು, ಎಲ್ಲ ಹೊರಗಡೆ ಅವ್ರ ಆಫೀಸ್ ಕೆಲಸಕ್ಕೆ ಹೋಗ್ಲೇಬೇಕು, ಹುಡುಗಿಯರು ಕಾಲೇಜ್ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ತಾರೆ. ಆ ಟೈಮಲ್ಲಿ ರಾವುಗಳು 1 ಗಂಟೆಯಿಂದ 4 ಗಂಟೆವರೆಗೆ ಇವ್ರಿಗೆ ಆಟ ಆಡಕ್ ಬಿಡ್ತಾರೆ, ಹೊರಗಡೆ ಸ್ಕೂಲಲ್ಲಿ ಬಿಡ್ತಾರೆ, ಕಾಲೇಜಲ್ಲಿ ಬಿಡ್ತಾರೆ. ಅಂತ ಟೈಮಲ್ಲಿ ಏನಾದ್ರು ಗಾಳಿಗಳು ಸಂಚಾರ ಇದ್ರೆ, ಇವ್ರು ಮುಟ್ಟಾಗಿದ್ದ ಟೈಮಲ್ಲಿ ಇದ್ರೆ ಅದು ಮೈ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ರಕ್ತ ಸ್ಮೆಲ್ಲು ಎಳ್ಕೊಂಡ್ಬಿಡುತ್ತೆ. ಅದು ಎಳ್ಕೊಂಡ ತಕ್ಷಣ ಅದು ಬಂದು ಮೈ ಸೇರ್ಕೊಂಡ್ಬಿಡುತ್ತೆ. ಆವಾಗ ಅದಕ್ಕೇನೇನು ಕಾಯಿಲೆ ಇತ್ತು, ಅದು ಆ ಗಾಳಿಗೆ ಬಂದು ಸೇರ್ಕೊಳ್ಳುತ್ತಲ್ವ, ಅದಕ್ಕೇನೇನು ಕಾಯಿಲೆ ಇತ್ತು ಅದೆಲ್ಲ ಇವ್ರಿಗೂ ನಿಧಾನಕ್ಕೆ ಶುರುವಾಗ್ಬಿಡುತ್ತೆ, ದೇಹಕ್ಕೆ ಬಂದ್ಬಿಡುತ್ತೆ. ಅದು ಏನೇನು ಬರುತ್ತೆ, ಮೇನ್ ಬರೋದೇ ಜಾಸ್ತಿ ಹೊಟ್ಟೆ ನೋವು ಕೊಡುತ್ತೆ ಅವ್ರಿಗೆ. ಜೆನ್ಸ್ ಆತ್ಮ ಇದ್ರೆ ಹೊಟ್ಟೆ ನೋವು ಜಾಸ್ತಿ ಕೊಡುತ್ತೆ ಸರ್, ಅದ್ರ ಕೆಲ್ಸನೇ ಅದು. ಅದು ಹೇಳೋದು ಬೇಡ, ಅದು ಜಾಸ್ತಿ ಹೊಟ್ಟೆ ನೋವು ಕೊಡುತ್ತೆ. ಪಾಪ ವಯಸ್ಸು ಹುಡುಗಿರಲ್ಲ, ಲೇಡೀಸ್ ಇದ್ರೆ ಅಷ್ಟೇನು ಕೊಡೋದಿಲ್ಲ. ಲೇಡೀಸ್ ಇದ್ರೆ ಅವ್ರಿಗೆ ಏನೇನು ಕಾಯಿಲೆ, ಶುಗರ್, BP ಇದ್ರೆ, ಚಿಕ್ಕ ಮಕ್ಳಿಗೆ ಶುಗರ್, BP ಎಲ್ಲ ಬರುತ್ತಲ್ಲ ಸರ್, ಇದೆಲ್ಲ ಆತ್ಮಗಳ ಕೆಲಸ. ಸೊ ಇದು ಹಿಂಗೂ ಆಗುತ್ತೆ. ಅಯ್ಯೋ 100% ಅದೇನೆ ಜಾಸ್ತಿ ಇರೋದು ಈಗ. ಈಗ ಚಿಕ್ಕ ನೋಡಿ, ಕಾಲೇಜ್ ಹೋಗ್ತಾ ಇರ್ತಾರೆ ಹುಡುಗಿಯರ ಆಯ್ತು, ಸ್ಕೂಲ್ ಹೋಗ್ತಾ ಹುಡುಗಿಯರ, ಅದಕ್ಕಿಂತ ಕೆಳಗೆ ಚಿಕ್ಕ ಹುಡುಗಿಯರಲ್ಲ, ಶುಗರ್ BP ಎಲ್ಲ ಬಂದ್ಬಿಟ್ಟಿರ್ತೈತಿ. ಅವ್ರಿಗೆ ಈ ವಯಸ್ಸಾದ್ರೆ ಸತ್ತೋಗಿರ್ತಾರ ನೋಡಿ, ಅವ್ರ ತಾತಂದ್ರು, ಅವ್ರ ಅಜ್ಜಿನೋ, ಅವರು BP ಶುಗರ್ ಪೇಷಂಟ್ಗಳು ಸತ್ತೋಗಿರ್ತಾರಲ್ಲ, ಅವ್ರೇನು ಆಸೆ ಪಟ್ಟ ಹುಡುಗರ ಮೇಲೆ ಏನಾದ್ರು ಬಂದ್ಬಿಟ್ರೆ ಆ ಮಕ್ಳಿಗೆ ಅದೆಲ್ಲ ಇರುತ್ತೆ, ಆ ಕಾಯಿಲೆ ಇರುತ್ತೆ. ಇವ್ರು ಏನ್ ಮಾಡ್ಬಿಡ್ತಾರೆ ತಂದೆ ತಾಯಿಗಳು, ಅಯ್ಯೋ ನನ್ನ ಮಗನಿಗೆ ಈ ವಯಸ್ಸಲ್ಲೇ BP ಬಂದ್ಬಿಟ್ಟಿದೆ, ಶುಗರ್ ಬಂದ್ಬಿಟ್ಟಿದೆ, ಏನಾಯ್ತಾ ಗೊತ್ತಿಲ್ಲ ಅಂತ ಹಾಸ್ಪಿಟ್ಲ್ ಅಂತ ಸುತ್ತಾರೆ. ಅದು ಪ್ರಯೋಜನ ಇಲ್ಲ. ಅವರು ಮೆಡಿಸಿನ್ ಕೊಡ್ತಾ ಹೋಗ್ತಾ ಇರ್ತಾರೆ ಅಷ್ಟೇ ಹೊರತು ಅದು ತೆಗಿಯಕ್ ಆಗೋದಿಲ್ಲ. ಸೊ ಎಫೆಕ್ಟ್ ಮಾತ್ರ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅದು ಬಂದು ಇಂಥ ಚೆಕ್ ಮಾಡ್ಕೋಬೇಕು, ಒಂದ್ ಸರಿಯಾಗಿ ಕರ್ಕೊಂಬಂದು, ಸರಿ ಅದು ಓಕೆ, ಅದು ಇರ್ಲಿ, ಇದನ್ನ ಸರಿ ನೋಡ್ಬಿಡೋಣ. ಮಾತ್ರನು ತಗೊಳ್ರಿ, ಜೊತೆನಲ್ಲಿ ಇದನ್ನು ಸೇರಿಸಿ ಇದನ್ನು ಚೆಕ್ ಮಾಡೋದು, ಇದೊಂದ್ ಸರಿ ನೋಡ್ಕೊಳ್ಳೋಣ ಏನಾಗುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಮಕ್ಕಳು ಲೈಫ್ ಚೆನ್ನಾಗಿರುತ್ತಲ್ವಾ. ಅವ್ರು ಮುಂದೆ ಬೆಳೆ ಮಕ್ಕಳು, ಓದೋ ಮಕ್ಕಳು ಇದೇ ತರ ತಗೊಂತಾರೆ. ಇಂಜೆಕ್ಷನ್ ತಗೊಂತಾರ ಸರ್, ನನ್ನ ಹತ್ರ ಬಂದಿದ್ದು ಇಂಜೆಕ್ಷನ್ ತಗೋತೆ ಮಗು, ಇನ್ಸುಲಿನ್. ಅದು ನಾನಂದ ಅಯ್ಯಮ್ಮ ಇದೆಲ್ಲ ಬೇಡಮ್ಮ, ಗಾಳಿ ಇದೆ, ಅವ್ರ ತಾತನ ಗಾಳಿನೇ ಇದೆ ಅಂತಂದೆ. ಅವಾಗಂತ ಅವ್ರ ತಾತನ ಗಾಳಿ ಓಡಿಸಿದ ಮೇಲೆ ಏನಿಲ್ಲ, ಇವಾಗ ನಾರ್ಮಲ್, ಏನಿಲ್ಲ ಹುಡುಗ. ಅದೇ ಅಂದೆ, ಈ ತರ ಇರ್ತವೆ ಮಕ್ಕಳದೆಲ್ಲ. ನೀವು ಹಾಸ್ಪಿಟಲ್ ಕರ್ಕೊಂಡೋಗಿ ಇದು ಮಾಡಬೇಡಿ. ಆ ತರ ಇದ್ರೆ ನಮ್ಮ ಹತ್ರ ಕರ್ಕೊಂಬನ್ನಿ, ನೀವು ಫಸ್ಟ್ ಚೆಕ್ ಮಾಡ್ತೀವಿ ನಾವು. ಚೆಕ್ ಮಾಡಿ ಆತ್ಮ ಏನಾರು ಇದ್ರೆ ಅದು ಓಡಿಸಿದ ಮೇಲೆ ಮಕ್ಕಳು ನಾರ್ಮಲ್ ಆಗ್ಬಿಡ್ತಾರೆ. ಈ ವಯಸ್ಸಲ್ಲಿ ಮಕ್ಕಳಿಗೆ ಯಾರಿಗೂ ಏನು ಕಾಯಿಲೆ ಇರೋದಿಲ್ಲ, ಫಸ್ಟ್ ಅದು ತಿಳ್ಕೊಳ್ಳಿ. ಈ ಕಣ್ಣಿನ ಸಮಸ್ಯೆ, ಕಿವಿ ಸಮಸ್ಯೆ, ಹಳ್ಳಿನ ಸಮಸ್ಯೆ, ಆಮೇಲೆ ಈ BP ಶುಗರ್ದು, ಹಾರ್ಟ್ ಪ್ರಾಬ್ಲಮ್ಮು, ಇವೆಲ್ಲ ಗಾಳಿಗಳ್ದೇ ಇರ್ತವೆ. ಸೊ ಇವು ಮಾಡ್ಕೊಡ್ತಾ ಇರ್ತವೆ, ಇವೇ ಮಾಡ್ತಿರೋದು. ಮಕ್ಳು ಹುಟ್ಟಿದ ಮಕ್ಳು ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಏನು ಸರ್, ಹುಟ್ಟಿದ ತಕ್ಷಣ ಅವ್ರ ತಾತ ಅಜ್ಜಿ ಸೇರ್ಕೊಂಡ್ಬಿಡ್ತಾರೆ, ಕಾಯ್ಕೊಂಡಿರ್ತಾರೆ. ಅವ್ರು ಕಾಯ್ಕೊಂಡಿರ್ತಾರೆ. ಅವ್ರಾಗಿ ಅದ್ ಯಾಕೆ ಹುಟ್ಟಿದ ತಕ್ಷಣ ಬರ್ತಾರಂದ್ರ ಸರ್, ನಾನಾಗಿ ಇವ್ರ ಹೊಟ್ಟೆಲಿ ಹುಟ್ಬೇಕಾಗಿತ್ತು.
ನಾನು ಹುಟ್ಟಕ್ಕಾಗ್ಲಿಲ್ಲ, ಇದ್ರ ಮುಖಾಂತರ ಅವ್ರು ಹೋಗ್ಬಿಡ್ತೀನಿ ಓಕೆ. ಅಂತಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಆ ವಂಶಕ್ಕೆ ಹುಟ್ಟಿದ ಬಂದು ತಕ್ಷಣ ಸೇರ್ಕೊಂಡ್ಬಿಡ್ತಾರೆ. ಅವಾಗಲೇ ಹುಟ್ಟಿದ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರೋದು. ಅದನ್ನ ನೋಡಿಕೊಂಡು ಸ್ವಲ್ಪ ಸೆರೆ ಮಾಡ್ಕೊಂಡ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿ, ಬೇಡ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಹಾಕೊಂಡ್ರೆ ಸಾಕು. ಹುಟ್ಟಿದ ಮಕ್ಳು ಕರ್ಕೊಂಡೋಗಿ ಅದರ ಸೂತ್ಕ ಇರುತ್ತೆ, ಅದೆಲ್ಲ ಮುಗಿದ್ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ತಾಯ್ತ ಹಾಕ್ಸ್ಕೊಳ್ಳಿ. ಆಂಜನೇಯ ದೇವಸ್ಥಾನ ಆಯಿತು, ನರಸಿಂಹ ದೇವಸ್ಥಾನ ಆಯಿತು, ಹೋಗಿ ಒಂದು ತಾಯ್ತ ಹಾಕ್ಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಹೊಟ್ಟೋಗುತ್ತೆ ಸ್ಟಾರ್ಟಿಂಗ್ಗೆ. ಅದು ನೀವು ಹಂಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ರೆ ಹೊರಗಡೆ ತೆಗೆಯೋದು ಕಷ್ಟ. ಅದು ಮೈ ಸೇರ್ಕೊಳ್ಳುತ್ತೆ. ಮಕ್ಕಳಲ್ವಾ, ತೆಗೆಯೋದು ಕಷ್ಟ. ದೊಡ್ಡವರಾದ್ರೆ ನಾವು ಅದು ಇದು ಮಾಡಿ ಸ್ವಲ್ಪ ಕಷ್ಟ ಕೊಟ್ಟು ತೆಗೆದು ಬಿಡ್ತೀವಿ. ಚಿಕ್ಕ ಮಕ್ಳಿಗೆ ಹೆಂಗೆ ತೆಗಿಯೋಣ, ತೆಗಿಯೋಕ್ಕೂ ಆಗಲ್ಲ. ಅದಕ್ಕೆ ಹುಟ್ಟಿದ ಮಕ್ಳಿಗೆ, ಎಲ್ಲರ ಮಕ್ಳಿಗೆ ಕತ್ತಲ್ಲಿ ಒಂದು ದಾರನೋ ಒಂದು ತಾಯ್ತನೋ ಇರಲೇಬೇಕು ಕಂಪಲ್ಸರಿ. ಸೇಫ್ಟಿ. ಸೂಪರ್. ಸೊ ಒಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಕೊಟ್ಟಿದ್ದೀರಾ. ಸ್ಪೆಷಲಿ ಲೇಡೀಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪರ್ಸನಲ್ ಸಮಸ್ಯೆಗಳು ಆಸ್ಪತ್ರೆಗಳಲ್ಲಿ ಸರಿ ಹೋಗಿಲ್ಲ ಅಂದ್ರೂ ಟ್ರೀಟ್ಮೆಂಟೇ ತೊಗೊತಾ ಇರ್ತಾರೆ. ಕೆಲವೊಂದಷ್ಟು ಗರ್ಭಕೋಶ ತೆಗೆದಿರೋ ಕೇಸ್ಗಳಲ್ಲಿ ಕೂಡ ಸಮಸ್ಯೆಗಳು ಹಾಗೆ ಉಳ್ಕೊಂಡಿರ್ತವೆ. ಸೊ ಆ ಥರದ್ದು ಕೇಸ್ಗಳು ಮೇಡಮ್ ಅವ್ರ ಹತ್ರ ತುಂಬ ಬಂದಿದ್ವು. ಹಾಗಾಗಿ ಲೇಡೀಸು ಸ್ಪೆಷಲ್ ಕೇಸ್ಗಳನ್ನ ಅಟೆಂಡ್ ಮಾಡಿರೋದ್ರಿಂದ ಈ ಒಂದು ಇನ್ಫಾರ್ಮೇಷನ್ನು ಮೇಡಮ್ ಅವ್ರ ಕಡೆಯಿಂದ ನಿಮಗೆ ಈಗ ಸಿಕ್ಕಿದೆ. ಸೊ ನೆಕ್ಸ್ಟ್ ಇನ್ನೂ ಒಂದಷ್ಟು ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.